पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे सुषमीन्द्र कराब्जोत्तम राघवेन्द्र गुरुप्रियं सुयतीन्द्र गुरु मुंदे ಮೂಲರಾಮಾರ್ಚನೆ ರಥಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯನ್ನು ಅಲಂಕರಿಸಿದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಶಿರಸ ಅನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಪರಮಪೂಜ್ಯ ಶ್ರೀಪಾದಂಗಳವರ 14ನೇ ಚಾತುರ್ಮಾಸ್ಯ ದೀಕ್ಷಾ ಗ್ರಹಣ ಅನ್ನುವಂಥದ್ದು ಇವತ್ತು ಪ್ರಾರಂಭವಾಗಿದೆ. ನಮ್ಮ ಮಠದ ಸಂಪ್ರದಾಯದಂತೆ ಆಷಾಢ ಬಹುಳ ತ್ರಯೋದಶಿ ಎಂದು ಕೂಡುವಂಥ ಒಂದು ಕ್ರಮ. ಆ ನಿಟ್ಟಿನಲ್ಲಿ ಇವತ್ತು ದ್ವಾದಶಿ ಉಪರಿ ತ್ರಯೋದಶಿ ಬಂದಿದ್ದರಿಂದ ಸ್ವಾಮಿಗಳು ಈ ದಿನವೇ ಚಾತುರ್ಮಾಸ್ಯ ವ್ರತಗ್ರಹಣವನ್ನು ಮಾಡಿದ್ದಾರೆ. ಚಾತುರ್ಮಾಸ್ಯದ ಉದ್ದಗಲಕ್ಕೂ ಕೂಡ ಅನೇಕ ಪಾಠ ಪ್ರವಚನಗಳು, ಜ್ಞಾನಯಜ್ಞಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಪ್ರತಿ ವರ್ಷವೂ ಏರ್ಪಡಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ದಾಸಾಹಿತ್ಯ ಪ್ರಾಜೆಕ್ಟ್ ಕೂಡ ಇದರಲ್ಲಿ ಪಾಲ್ಗೊಂಡು ಅನೇಕ ಈ ಪ್ರವಚನಾದಿ ಮತ್ತು ಸಂಗೀತ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಶ್ರೀನಿವಾಸನ ಪ್ರಸಾದ ರೂಪದಲ್ಲಿಯೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ TTD ದೇವಸ್ಥಾನದ ದಾಸಾಹಿತ್ಯ ಪ್ರಾಜೆಕ್ಟು, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಹಾಗೂ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಹಾಗೂ ಶ್ರೀ ಗುರುಸಾರ್ವಭೌಮ ದಾಸಾಹಿತ್ಯ ಪ್ರಾಜೆಕ್ಟು ರಾಘವೇಂದ್ರ ಮಠ ಮಂತ್ರಾಲಯ, ಹೀಗೆ 3 ಸಂಸ್ಥೆಗಳ ಸಹಯೋಗದೊಂದಿಗೆ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿಕ್ಕಿದೆ. ಜ್ಞಾನಯಜ್ಞದ ಉದ್ಘಾಟನೆ ಇವತ್ತು ಪರಮಪೂಜ್ಯ ಶ್ರೀಪಾದಂಗಳವರಿಂದಲೇ ದೀಪ ಪ್ರಜ್ವಲನೆಯೊಂದಿಗೆ ಪ್ರಾರಂಭವಾಯಿತು. ಸಂದೇಶದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೆಯುತ್ತಿದೆ. ಅದರ ಜೊತೆಯಲ್ಲೇ ಚಾತುರ್ಮಾಸ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದು ಭಕ್ತರು ಸ್ವಇಚ್ಛೆಯಿಂದ, ಅನೇಕ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಇದೇ ಒಂದು ಶುಭ ಸಂದರ್ಭ, ಇದೊಂದು ಪರ್ವಕಾಲ ಎಂಬುದಾಗಿ ತಿಳಿದು ಅನೇಕ ಜ್ಞಾನಯಜ್ಞಗಳು, ಪುಸ್ತಕ ಆವಿಷ್ಕಾರಗಳು ಮತ್ತು ಗುರುಪೂಜಾ, ಗುರುವಂದನಾ ಕಾರ್ಯಕ್ರಮ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಮಠದ ಶಿಷ್ಯರು ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಬಂದು ಸಪ್ತಮುದ್ರಾಧಾರಣೆ, ಗುರುಗಳ ಪಾದಪೂಜೆ ಇತ್ಯಾದಿಗಳನ್ನು ಮಾಡಿ ಅನುಗ್ರಹ ಪಡೆಯತಕ್ಕಂಥದ್ದು ಚಾತುರ್ಮಾಸ್ಯದ ಒಂದು ಕ್ರಮ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ತಾರಾಪ್ರಕಾಶನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಮುಕುಂದ್ ಅವರು ಪ್ರತಿ ವರ್ಷವೂ ಅದೇನು ಸ್ವಾಮಿಗಳಿಗೆ ಮುಕುಂದ್ ಅವರ ಮೇಲೆ ತುಂಬ ಅಭಿಮಾನ. ಅವರ ಒಂದು ಕಾರ್ಯಚಟುವಟಿಕೆಗಳನ್ನೇ ನೋಡಿ ತುಂಬ ಸಂತೋಷಪಟ್ಟು ಮುಕ್ತವಾಗಿ ಅವರ ಬಗ್ಗೆ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಇವತ್ತು ಸಂಪತ್ತು ನಮಗೆ ಸಾಕಷ್ಟು ಇರ್ಬೋದು, ಆ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಕ್ಕಂಥವ್ರು ತುಂಬ ವಿರಳ. ಆ ನಿಟ್ಟಿನಲ್ಲಿ ಅವರು ಭಗವದ್ದತ್ತವಾಗಿರ್ತಕ್ಕಂಥ ಸಂಪತ್ತನ್ನೇ ಗ್ರಂಥ ಪ್ರಕಾಶನದ ಮೂಲಕವಾಗಿ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಅದು ನಮ್ಮ ದೇಶದಲ್ಲಿ ತಾರಾಪ್ರಕಾಶನ ಅನ್ನತಕ್ಕಂಥ ಒಂದು ಸಂಶೋಧನಾ ಪ್ರಕಾಶನದ ಸಂಸ್ಥೆ. ಅದು ವಿದೇಶಕ್ಕೆ ಹೋದಾಗ ಫೌಂಡೇಶನ್ ಫಾರ್ ಪ್ರಿಸರ್ವೇಷನ್ ಆಫ್ ನಾಲೆಡ್ಜ್ ಅಂತಕ್ಕಂಥ ಒಂದು ಸಂಸ್ಥೆಯ ಮೂಲಕವಾಗಿ ಶ್ರೀಮದಾಚಾರ್ಯರ ತತ್ವ, ವೈದಿಕ ಧರ್ಮಗಳು, ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರಗಳ ಬಗ್ಗೆ ಬೇರೆ ಬೇರೆ ಗ್ರಂಥಗಳನ್ನೇ ಮುದ್ರಿಸಿ ಭಾರತೀಯ ಭಾಷೆಗಳ ಜೊತೆ ಇಡೀ ವಿಶ್ವದಾದ್ಯಂತ ಬೆಳಕಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡ ಮಾಧ್ಯಮದ ಜೊತೆಗೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಮಾಡೋದ್ರ ಜೊತೆಗೆ ಆಂಗ್ಲ ಭಾಷೆಯಲ್ಲೂ ಕೂಡ ತರ್ಜುಮೆ ಮಾಡಿಸಿ ಶ್ರೀಮದಾಚಾರ್ಯರ ಸಮಗ್ರ ಗ್ರಂಥಗಳನ್ನೇ ಬಿಡುಗಡೆಗೊಳಿಸುವ ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡು ಈಗಾಗಲೇ ಮಂತ್ರಾಲಯದಲ್ಲೇ ಸ್ವಾಮಿಗಳ ಅನುದಾಸದಿಂದಲೇ ಅನೇಕ ಗ್ರಂಥಗಳನ್ನೇ ಬಿಡುಗಡೆಗೊಳಿಸಿದ್ದು ಉಂಟು. ಈ ವರ್ಷವೂ ಕೂಡ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ವಿನಯಾಚಾರ್ಯ ಅವರು ಒಳ್ಳೆಯ ವಿದ್ವಾಂಸರು, ಶಾಸ್ತ್ರೀಯ ಪಂಡಿತರು, ಅದರ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ವಿಶಿಷ್ಟವಾದ ಒಂದು ಯೋಗ್ಯತೆಯನ್ನು ಪಡ್ಕೊಂಡವರು. ಆದ್ದರಿಂದ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂತಹ ಏನದು ಅಂದರೆ ಉಪನಿಷತ್ ಭಾಷ್ಯಗಳು, ಅದರಲ್ಲಿ ಮಾಂಡೂಕ್ಯೋಪನಿಷತ್ತಿನ ಭಾಷ್ಯವನ್ನೇ ಆಂಗ್ಲದಲ್ಲಿ ಅನುವಾದ ಮಾಡಿ ತರ್ಜುಮೆಗೊಳಿಸಿ ಅದು ಪ್ರಕಾಶನಕ್ಕೆ ಈ ಸಂಸ್ಥೆಯಿಂದ ಸಿದ್ಧಪಡಿಸಿರ್ತಕ್ಕಂಥವರಾಗಿದ್ದಾರೆ. ಅದರ ಬಿಡುಗಡೆಯೂ ಆಗಲಿಕ್ಕಿದೆ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ, ಇದು ವಿಶೇಷವಾಗಿ ಡಾಕ್ಟರ್ ಗಿರಿಧರ್ ಕೃಷ್ಣ ಬೋರೆ ಎನ್ನುವವರು ಅದನ್ನು ಆಂಗ್ಲದಲ್ಲಿ ಅನುವಾದ ಮಾಡಿದ್ದಾರೆ.
ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರದ ಮೇಲೆ ಬೇರಿರ್ತಕ್ಕಂತಹ ಅನೇಕ ವ್ಯಾಖ್ಯಾನಗಳ ಸಂಗ್ರಹ. ಅದಕ್ಕಿಂತಲೂ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ತಂಬೆಯಲ್ಲಿ ಮಾಧವತೀರ್ಥರ ಮಠದ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆಚಾರ್ಯರ ತಾತ್ಪರ್ಯನಿರ್ಣಯ, ಭಾಗವತ, ಭಗವದ್ಗೀತಾ, ಉಪನಿಷತ್ತು ಹೀಗೆಲ್ಲದರ ಮೇಲೂ ಕೂಡ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಉಪನ್ಯಾಸವನ್ನು ನಡೆಸೋದು, ಅದರಲ್ಲಿ ವಿಶೇಷವಾಗಿ ತೆಲುಗು ಭಾಷೆಗಳಲ್ಲಿ ಪುಸ್ತಕ ಪ್ರಕಾಶನ ಮಾಡಿದ್ದೆಲ್ಲವೂ ಕೂಡ ಉಂಟು. ಅವರ ಉಪನ್ಯಾಸದ ಬೆಳಕಿನಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನೇ ಆಂಗ್ಲ ಭಾಷೆಗೆ ತರ್ಜುಮೆಗೊಳಿಸಿ ಅದು ಕೂಡ ಸಿದ್ಧಪಡಿಸಿ ತಂದಿದ್ದಾರೆ. ಅವು ಎರಡೂ ಕೂಡ ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಬಿಡುಗಡೆಗೊಳ್ಳುತ್ತಾ ಇದೆ. ತತ್ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಬಂದಂಥ ಪೂಜ್ಯ ಶ್ರೀಪಾದಂಗಳವರಿಗೆ ಎಲ್ಲ ಭಕ್ತರ ಈ ಸಂಸ್ಥೆಯ ಪರವಾಗಿ ಭಕ್ತಿಯಿಂದ ಸ್ವಾಗತಿಸಿ ಬಂಡಿ ಶ್ಯಾಮಾಚಾರ್ಯ ಮಾಲಾರ್ಪಣೆ ಮಾಡಬೇಕಾಗಿ ಕೋರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಈ ಒಂದು ಪ್ರಕಾಶನದ ಸಂಸ್ಥೆಯ ಮುಖ್ಯ ರೂವಾರಿಗಳು, ಸಂಸ್ಥಾಪಕರು, ಅದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಡಾಕ್ಟರ್ ಮುಕುಂದ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಆಮೇಲೆ ಆಂಗ್ಲ ಅನುವಾದವನ್ನು ಮಾಡಿರ್ತಕ್ಕಂಥ ವಿನಯಾಚಾರ್ಯರು ಮತ್ತು ನಮ್ಮ ಗಿರಿಧರ ಕೃಷ್ಣ ಬೋರೆ ಅವರು ಕೂಡ ಒಂದು 5 ನಿಮಿಷಗಳ ಕಾಲ ಅದರ ವಿಷಯವನ್ನು ಪ್ರಸ್ತುತಪಡಿಸಿ ನಂತರದಲ್ಲಿ ಗುರುಗಳ ಅಮೃತದಿಂದ ಅದನ್ನು ಅನಾವರಣಗೊಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ಪೂಜ್ಯ ಸ್ವಾಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಗಲೇ ಆಚಾರ್ಯ ಹೇಳಿದಾಗೆ ನನಗೆ ಇವತ್ತು ಇನ್ನೂ ಅರ್ಥ ಆಗಿಲ್ಲ ಯಾಕೆ ಏನಂತ. ಸ್ವಾಮಿಗಳು ನಮ್ಮ ಮೇಲೆ ತುಂಬ ವಿಶ್ವಾಸ, ಕಾರುಣ್ಯ, ಅವರ ಆಶೀರ್ವಾದ ಅವರು ಪೂರ್ವಾಶ್ರಮದಲ್ಲಿದ್ದಾಗಿಂದ ಇದೆ. ನಾವು ಒಂದು ಸರ್ತಿ ಬಂದಿದ್ದಾಗ ನಾವು ಚೆನ್ನಾಗಿ ಜ್ಞಾಪಕ ಇದೆ. ಆವಾಗ ಅಲ್ಲಿ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ತಾಳಗಿರಿ ಮ್ಯಾನೇಜ್ಮೆಂಟ್ಸ್ ಎಲ್ಲ ತೋರಿಸಿದ್ರು. ಆವಾಗಲಿಂದ ಇವತ್ತಿನ ತನಕ ಸ್ವಾಮಿಗಳು ಒಂದು ದಿವಸ ಕೂಡ ನಾವು ಯಾವುದೇ ನಮ್ಮದು ಕಾರ್ಯಕ್ರಮ ಬೇಕು ಅಂತಂದ್ರೆ ತಕ್ಷಣ ಬನ್ನಿ ಮಾಡಿಕೊಡೋಣ. ಅದಕ್ಕೆ ನಾವು ನಮ್ಮ ಪ್ರಕಾಶದ ಬಗ್ಗೆ ಎರಡನೇ ಮಾತು ಹೇಳ್ತೀನಿ ಅಷ್ಟೇ. ಇದು 2006ನೇ ಇಸ್ವಿಯಲ್ಲಿ ನಾವು ನನ್ನ ಗುರುಗಳು ಡಾಕ್ಟರ್ ಧನಂಜಯ ಗೌಂಡಾಚಾರ್ಯರು ಅವ್ರ ಶಿಷ್ಯ ಅವರು ಹೇಳಿದ್ರಿಂದ ಋಷಿಕೇಶ್ ತೀರ್ಥರ ಸರುಮೂಲ ಗ್ರಂಥ ಅದು ನಾಶ ಆಗ್ತಾಯಿತ್ತು ಪರಿಮಾಣದಲ್ಲಿ. ಅದನ್ನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೊಂದು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದು. ಆವಾಗಿಂದ ಶುರುವಾಗಿದ್ದು ತಾರಾಪ್ರಕಾಶನ ಸಂಸ್ಥೆ ಆವಾಗ ಶುರುವಾಗಿದ್ದು. ಈಗ ಸುಮಾರು ಒಂದು ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಮಠಗಳಲ್ಲಿ ಎಲ್ಲ ಒಂದು ಸಾಧಾರಣ ಒಂದು 3,500 ಮ್ಯಾನುಸ್ಕ್ರಿಪ್ಟ್ ಸೇವ್ ಮಾಡಿದ್ದೇವೆ ನಾವು. ಪಾಜಕದಲ್ಲಿ ನೀವು ಪಾಜಕಕ್ಕೆ ಬಂದರೆ ಅಲ್ಲಿ ಪರಶುರಾಮ್ ಬೆಟ್ಟದ ಎದುರುಗಡೆನೇ ನಮ್ಮ ಬಿಲ್ಡಿಂಗ್ ಇರೋದು. ದಯವಿಟ್ಟು ಬಂದು ನೋಡಿ. ಅಲ್ಲಿ ಸುಮಾರು 1,700 ಏನೋ ಪುಸ್ತಕ ರೂಪದಲ್ಲಿದೆ, ಬೇರೆ ಬೇರೆ ರೂಪದಲ್ಲಿದೆ. ಸೊ ದಯವಿಟ್ಟು ನೀವೆಲ್ಲರೂ ಬನ್ನಿ. ಯಾಕೆಂದರೆ ನಾವು ಮಾಡೋದನ್ನು ಮಾಡ್ಬೋದು, ಆದರೆ ಎಲ್ಲರೂ ಬಂದು ನೋಡಿ ಅದನ್ನ ಉಪಯೋಗ ಕೊಡಿದ್ರೆ ಅದು ಸಾರ್ಥಕವಾಗುತ್ತೆ, ನಮ್ಮ ಅನುಭವ ಸಾರ್ಥಕ ಆಗುತ್ತೆ. ಇವತ್ತು 2 ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ನಾನು ಜಾಸ್ತಿ ಹೇಳೋದಿಲ್ಲ. ಸೊ ಡಾಕ್ಟರ್ ನೀವೊಂದು ಮಾತಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀಪೂರ್ಣಬೋಧಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಕೃಷಂತಿ ಪೂರ್ವೋತ್ತರಾವಿತ ತರಂಗಚರತ್ ಹಂಸ ದೇವಾದಿಸೇವಿತ ಪರಾಘ್ರಿಪಯೋಜಲಗ್ನ ಜೀವೇಶ ವೇದ ಗುಣಪೂರ್ತಿ ಜಗತ್ಸು ತತ್ವ ನಿತ್ವಚ್ಚ ಭಾವ ಮುಖರಗ್ರಗಣೈಃ ಸಮೇತ ದುರ್ವಾದ್ದಜಾಪತಿಗಲೇ ಗುರುರಾಘವೇಂದ್ರ ವಾಗ್ದೇವತಾ ಶರಣಂ ವಿವದೀಕರೋತು. ಮಹಾದಿನಂ ಪ್ರಮೋದಸ್ಥಾನಂ ಯದಸ್ಮಾಕಂ ಸರ್ವದಾ ಅಸ್ಮಾಭಿಃ ಗೃಹೇ ಶ್ರೀಪೂರ್ಣಬೋಧಗುರುತೀರ್ಥಪಯೋಕ್ತಿಪಾರ इति स्तोत्रपठनेनैव श्रीमत् राघवेन्द्रश्रीचरणानां सन्निधिः तत्र लभ्यते. अत्र श्रीमद्गुरुचरणानां श्री सुखदेवतीर्थश्रीचरणानां सन्निधौ मन्त्रालयक्षेत्रे स्वयं श्री राघवेन्द्रतीर्थश्रीचरणानां सन्निधौ यदि श्रीपूर्णबोधगुरुतीर्थपयोक्तिपारा इति स्तोत्रं पठयितुम् अवकाशः प्रदस्ते चेत् इतोपि महान् आनन्दः कुत्र वर्तते. प्रायशः अपवर्गे एवं रीत्या श्रीचरणानां सन्निधौ अहं तत्र प्रणतिततीः समर्प्य किञ्चिदिव विज्ञापयामि. ಇಲ್ಲಿ
ಕಂಪ್ಲೀಟ್ ವರ್ಕ್ಸ್ ಆಫ್ ಶ್ರೀ ಮಧ್ವಾಚಾರ್ಯ ಎಂಬುದಾಗಿ ಸಮಗ್ರವಾಗಿ ಶ್ರೀಮದ್ ಮಧ್ವಾಚಾರ್ಯರ ಎಲ್ಲ ಸರ್ವಮೂಲ ಗ್ರಂಥಗಳನ್ನು ಆಂಗ್ಲ ಭಾಷೆಯಲ್ಲಿ ಅನುವಾದ ಮತ್ತು ನೇರವಾಗಿ ಅನುವಾದ ಮಾಡಿದ್ರೆ ಅರ್ಥ ಗೊತ್ತಾಗೋದಿಲ್ಲ, ನೇರವಾಗಿ ಪದಶಃ ಹೇಳಿಬಿಟ್ರೆ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ವ್ಯಾಖ್ಯಾನ, ಆ ವ್ಯಾಖ್ಯಾನವನ್ನು ಬರೀಬೇಕಾದ್ರೆ ಪರಮ ಪೂಜ್ಯ ಟೀಕಾಕೃತ್ಪಾದರ ಟೀಕೆ, ಗುರುಸಾರ್ವಭೌಮರ ಟಿಪ್ಪಣಿ, ಅನೇಕ ಜನಗಳೆಲ್ಲ ಟಿಪ್ಪಣಿಗಳನ್ನೆಲ್ಲ ಮಹಾನುಭಾವರ ಟಿಪ್ಪಣಿಗಳನ್ನು ನೋಡಿ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಒಂದು ಆಂಗ್ಲ ಭಾಷೆಯಲ್ಲಿ ಫ್ರೀ ರನ್ನಿಂಗ್ ಒಂದು ಕಮೆಂಟರಿ ಅದನ್ನು ಕೂಡ ನನ್ನ ಮುಖಾಂತರ ಭಗವಂತ ಬರೆಸಿದ್ದಾನೆ. ಮತ್ತು ಇದು 9ನೇ ಸಂಪುಟ ಆಗಿದೆ. ಪರಮಪೂಜ್ಯ ಶ್ರೀಪಾದಂಗಳವರು ಪ್ರತಿ ಸಾರಿ ನೋಡೋದಾದ್ರೂ ಕೂಡ ಕೇಳ್ತಾರೆ ಮುಂದಿನ ಪುಸ್ತಕ ಯಾವುದು ಅಂತ. ಅದರಿಂದ ನಮಗೆ ಎಷ್ಟು ಪ್ರೋತ್ಸಾಹ ಮತ್ತು ಪ್ರೇರಣೆ ಅನುಗ್ರಹ ಆಗುತ್ತೆ ಅಂತಂದರೆ ಬೇಗ ಪುಸ್ತಕ ಆಗ್ತಾ ಇದೆ. ನಮಗೆ ಗೊತ್ತಿದ್ದ ಹಾಗೆ 4-5 ತಿಂಗಳಿಗೆ ಒಂದೊಂದು ಪುಸ್ತಕಗಳು ಅದು ಹೇಗೆ ಬರೀತಿದೀವೋ ಏನಾಗ್ತಿದೆಯೋ ಬರ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿಯಾದಂಥ ಪ್ರತಿಬಂಧಕಗಳೂ ಇಲ್ಲ. ಹಾಗಾಗಿ ಗುರುಗಳ ಅನುಗ್ರಹ ಆದಾಗ ಸಕಲ ಪ್ರತಿಬಂಧಕಗಳು ಕೂಡ ನಿವೃತ್ತವಾಗಿಬಿಟ್ಟು ಉತ್ತೇಜಕ ಸಾಮಗ್ರಿ ಅಂತಕ್ಕಂಥದ್ದು ಬಂದುಬಿಡುತ್ತೆ ಅನ್ನೋದಕ್ಕೆ ನಾವು ಮಾಡ್ತಿರ್ತಕ್ಕಂಥ ಕಾರ್ಯವೇ ಸಾಕ್ಷಿ. ಇವತ್ತು 9ನೇ ಸಂಪುಟ ಬಂದುಬಿಟ್ಟಿದೆ. ಡಿಸೆಂಬರಲ್ಲಿ 10ನೇ ಕಾಠೋಪನಿಷತ್ ಭಾಷ್ಯವು ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟು ಬಂದ್ಬಿಡುತ್ತೆ. ಶ್ರೀಪಾದಾನಂ ವೈಶಿಷ್ಟ್ಯಂ ತಥೈವ ಅಸ್ತಿ ಸರ್ವದಾ ಮತ್ಸದೃಶಃ ಯಕಶ್ಚಿತ್ ವಿಪಶ್ಚಿತ್ ಯತ್ರ ಕುತ್ರಾಪಿ ದೃಷ್ಟಶ್ಚೇತ್ ಸ್ವಯಂ ಶ್ರೀಪಾದಾಃ ಸರ್ವದಾ ವದಂತಿ ಕಿಂ ಭೋ ವಿನಯಾಚಾರ್ಯ ಕುಶಲಂ ವಾ ಗ್ರಂಥಕರಣಂ ಸಮ್ಯಕ್ ಪ್ರಚಲತಿ ವಾ ಇತಿ ತದೇವ ಅಸ್ಮಾಕಂ ಸೌಭಾಗ್ಯಮಿತಿ ಮನ್ಯೆ. ಸ್ವಾಮಿಗಳಲ್ಲಿ ನಾವೆಲ್ಲಿ, ಹಾಗಾಗಿ ಎಲ್ಲೇ ಇದ್ದರೂ ಯಾರೇ ವಿದ್ವಾಂಸರಿದ್ದರೂ ಕೂಡ ತಕ್ಷಣ ವಿದ್ಯಾಪಕ್ಷಪಾತಗಳಾಗಿರುವ ಸ್ವಾಮಿಗಳು ಯಾವ ಗ್ರಂಥ ಬರಿತಾ ಇದ್ದೀರಾ, ಯಾವ ಪಾಠ ಮಾಡ್ತಾ ಇದ್ದೀರಾ, ನೀವು ಯಾವುದು ಓದ್ತಾ ಇದ್ದೀರಾ, ಈ 3 ಪ್ರಶ್ನೆಯನ್ನು ಕೇಳಿಯೇ ಮುಂದಿನ ಪ್ರಶ್ನೆಯನ್ನು ಕೇಳೋದು. ಅದರ ಬಲದಿಂದ ಇವತ್ತು ನಾವು ಇಷ್ಟು ದೂರ ಬಂದಿದ್ದೀವಿ. ಈ ಒಂದು ಪುಸ್ತಕದಲ್ಲಿ ನಾವು ಸಂಪೂರ್ಣವಾಗಿ ಮಾಂಡೂಕೋಪನಿಷತ್ತು ಮತ್ತು ಭಾಷ್ಯವನ್ನು ಕೊಟ್ಟು ಅದಕ್ಕೆ ಪಾಠಾಂತರವನ್ನು ಕೂಡ ತೋರಿಸಿ ಅದರಲ್ಲಿ ವಿಮರ್ಶೆ ಇತ್ಯಾದಿಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಅನುವಾದ ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ ಫ್ರೀ ರನ್ನಿಂಗ್ ಕಮೆಂಟರಿ, ಅದಲ್ಲದೆ ಗ್ಲಾಸರಿ ಮಾಡಿ ಎಲ್ಲ ಪಾರಿಭಾಷಿಕ ಶಬ್ದಗಳು ಆ ಪುಸ್ತಕದಲ್ಲಿ ಏನು ಬರುತ್ತೋ ಅದೆಲ್ಲ ಅಕಾರ ಅಧಿಸೂಚಿಯನ್ನು ಕೊಟ್ಟು ಇಂಗ್ಲೀಷ್ನಲ್ಲಿ ಅದಕ್ಕೊಂದು ಮೀನಿಂಗ್ ಅಂತ ಕೊಟ್ಬಿಟ್ಟಿದ್ದೀವಿ. ಅವಿದ್ಯಾ ಇಗ್ನರೆನ್ಸ್, ಇನ್ನೊಂದು ಕಡೆ ಏನು ಮೋಕ್ಷ ಲಿಬರೇಷನ್. ಅವಾಗ ಆ ಪಟ್ಟಿಯಲ್ಲಿರ್ತಕ್ಕಂಥದ್ದನ್ನ ಓದಿ ಪುಸ್ತಕವನ್ನು ಓದಿ ಅಥವಾ ಅದನ್ನು ಓದಿದ ತಕ್ಷಣ ಗೊತ್ತಾಗುವುದು. ಅದಲ್ಲದೆ ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇವಾಗ ಮಾಂಡೂಕೋಪನಿಷತ್ ಭಾಷೆಯಲ್ಲಿ ಅವಸ್ಥಾತ್ರಯ ಮೀಮಾಂಸ ಬರುತ್ತೆ. ಅದರಲ್ಲಿ ಜಾಗೃತಾವಸ್ಥೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿಶ್ವನಾಮ ಪರಮಾತ್ಮ ಎಲ್ಲವನ್ನೂ ಕೂಡ ನೇಮನ ಮಾಡ್ತಾನೆ. ಅವನಿಗೆ ಆದಿಮತ್ವ ಅಂತಕ್ಕಂಥದ್ದು ಹೇಳಲಾಗಿದೆ. ಯಾಕೆ ಅಂತಂದರೆ ಪ್ರಾಜ್ಞ ತೈಜಸ್ಸು ರೂಪದಿಂದ ಅವನು ಪ್ರಾದುರ್ಭೂತನಾಗ್ತಾನೆ ಅಂತ. ಆಮೇಲೆ ತೈಜಸ್ತಾತ್ಮ ಪರಮಾತ್ಮ ಸ್ವಪ್ನಾವಸ್ಥೆಯನ್ನು ನಿಯಮನ ಮಾಡಬೇಕಾದ್ರೆ ಉಭಯತ್ವ ಹೇಳ್ತಾರೆ. ಯಾಕೆಂದರೆ ಬಾಹ್ಯ ಪದಾರ್ಥಗಳ ಪ್ರಜ್ಞೆಯನ್ನು ನಮಗೆ ತೆಗೆದು ಆಂತರಿಕ ವಾಸನಾನುಭವವನ್ನು ಕೊಡ್ತಾನೆ. ಮಕಾರವಾಚ್ಯನಾಗಿ ಪ್ರಲೋಭದಲ್ಲಿರ್ತಕ್ಕಂಥ ಮಕಾರವಾಚ್ಯನಾಗಿ ಸುಷುಪ್ತಿ ಅವಸ್ಥೆಯ ನಿಯಮಕನಾಗಿ ಪ್ರಾಜ್ಞಾತ್ಮಕ ಪರಮಾತ್ಮ ಇರ್ತಾನೆ. ಅವನು ಕೂಡ ಮಿತಿ ಅಂತಕ್ಕಂಥದ್ದು ಅಂತಂದರೆ ಅವನಿಗೂ ಕೂಡ ಪ್ರಾದುರ್ಭಾವ ಮತ್ತು ಇದು ತಿರೋಭಾವ ಇರುತ್ತೆ. ಮಿಕ್ಕಿದ 2 ರೂಪಗಳ ಒಳಗೆ ಪ್ರಾಜ್ಞನ ತುರ್ಯನಾಮಕ ಪರಮಾತ್ಮ ಅಧೀತ ಎಂಬುದಾಗಿ ಈ ಉಪನಿಷತ್ತು ಓಂಕಾರ ಪ್ರತಿಪಾದ್ಯವಾಗಿ ಭಗವಂತನ 4 ರೂಪಗಳನ್ನು ಅಕಾರ ಉಕಾರ ಮಕಾರ ಮತ್ತು ನಾದ ಪ್ರತಿಪಾದ್ಯತ್ವೇನ ಹೇಳಿರ್ತಕ್ಕಂಥ ವಿಶೇಷ ಇದರಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪೆಂಡಿಕ್ಸ್ನಲ್ಲಿ ಮಿಕ್ಕಿದ ಪ್ರಸಿದ್ಧ 108 ಉಪನಿಷತ್ತುಗಳಲ್ಲಿ ಈ ವಿಚಾರ ಎಲ್ಲೆಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ಕ್ರೋಢೀಕರಿಸಿಯೂ ಕೂಡ ಕೊಟ್ಟಿದ್ದೀವಿ. ಅದಷ್ಟಲ್ಲದೆ ತತ್ರ ಪ್ರಸಂಗ ಮೋರ್ ದೆನ್ ದಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಹ್ಯಾಸ್ ಬಿನ್ ನೋಟೆಡ್ ಹಿಯರ್ ಇಸ್ ದಿಸ್ ಉಪನಿಷತ್ ಆಲ್ಸೋ ಡೀಲ್ಸ್ ವಿತ್ how exactly the Lord creates the universe. Does he have any purpose in creating this? So the only purpose Bhagavan has in creating this universe is to bestow liberation upon his devotees. Other than that, he has no use of the creation all for himself. Om Lokavattu Leela Kaivalyam is being very well reflected in this particular Upanishad. And the Upanishad Mantra here very well clarifies. There may be 2 to 3 or even more theories about creation. One theory about creation is the God himself being modified as the creation, which is called as the Parinamavada, and that is being rejected in this Upanishad. If at all the Lord becomes the Parinami Karana, he has to undergo the necessary change. If there is no change, it cannot be termed as the Upadana Karana at all. In fact, Sri Vijayanatirtha himself prefers this in the Sarva Siddhanta Sarasara Vivechanam. Without any vikara, without any modification, it cannot be called as a material cause at all. And again, can the creation be being a superimposition on Brahman? This too is being rejected in this Upanishad outright. Very clearly it says, Prapancho yadi vidyeta nivarteta rasamshayah maya matra vidam dvaitam advaitam paramartha. In fact, this is not supposed to be a karika written by any other acharya, but actually part of the Upanishad itself, and that's exactly why Madhvacharya himself comments on this
as a mantra. As a support to this, even in other schools of thought, this particular shloka is taken as a mantra. It's a Brahmatushta mantra. It is being commented upon as a mantra, Abhorshiya mantra in other schools of thought also. And Gauda Varmanandiya commentary itself refers to this particular mantra as a Shruti passage. And that is being noted here by other Ritipatikaras also. And here you can very well note that Prapancha refers to Prakritaha Panchavido Bheda Prapanchaha. The fivefold difference, Yadi Vidyeta, with Sattayam. So here, the Kandartha Sri Raghav throws light. It has to be taken in the meaning that if at all you conceive that the fivefold differences of the world have an origin, it has to be destroyed. But there is no destruction to the fivefold origin. Therefore, it is eternal. It is not produced. And if at all anybody is having a misconception about it, it will be duly removed. Vikalpo vinivarteta. Kalpito yadikenachit. This has also been noted in the Upanishad. So this will eventually removed by the right kind of knowledge. And Sri Raghav very clearly shows that Nivarteta is an important word there. So with that word, we will be able to capture the entire message of this Upanishad. And all this has been brought out in this particular book. And I, Mamato, Pranati Tatihi Atra Samarpyate, Anugraha Sripadanam Asmakum Utari Evam Vidya Bhavediti, Uttaratra, Sarvepi Grantaha Evam Vidya Eva, Subhariya Guruvantagata, Raghavendra Guruvantagata, Bharatiya Vakya Pranagata, Mula Ramachandra Anugrahena, Sampanno Bhavatu Iti, Prarthaya. Srimad Mantri Samastu, Sri Krishna Arpanam. व्यासाय भवनाशाय श्रीशाय नाशाय भक्त्याय शब्दविद्याय अनन्ताय च नमो नमः दुर्वादिध्वान्तये वैष्णवेन्द्रिये ಅವರ ಅನುಮತಿಯಿಂದ ಒಂದು ಎರಡು ಮಾತುಗಳನ್ನು ಮಧ್ವಾಚಾರ್ಯರು ವಿಷ್ಣು ಸಹಸ್ರನಾಮದ ಮೇಲೆ ಅವರು ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ ಜ್ಞಾನಾತ್ ಮುಚ್ಚತೆ ಎಲ್ಲ ಶಾಸ್ತ್ರಗಳು ಮಹಾಭಾರತ ಸಾರ. ಅದರಲ್ಲಿ ಎರಡು ಗೀತೆ, ಒಂದು ಕೃಷ್ಣಗೀತೆ, ಒಂದು ವಿಷ್ಣುಗೀತೆ. ಕೃಷ್ಣಗೀತೆ ಅಂದರೆ ಭಗವದ್ಗೀತೆ, ವಿಷ್ಣುಗೀತೆ ಅಂದರೆ ವಿಷ್ಣು ಸಹಸ್ರನಾಮ. ಎರಡೂ ಸಾಕ್ಷಾತ್ ಪರಮಾತ್ಮ ಹೇಳಿದ್ದು. ಕೃಷ್ಣನಾಗಿ ನೇರವಾಗಿ ಅರ್ಜುನನಿಗೆ ಭಗವದ್ಗೀತೆ ಉಪದೇಶಿಸಿದರೆ, ಭೀಷ್ಮನಲ್ಲಿದ್ದು ಅವನು ವಿಷ್ಣು ಸಹಸ್ರನಾಮವನ್ನು ಬೋಧಿಸ್ತಾನಂತೆ ಧರ್ಮರಾಜನಿಂದ. ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೂ ನಾವು ಮಧ್ವವಿಜಯ ನೋಡೋಂಗೆ ವಿಶ್ವಂ ಅನ್ನೋ ಒಂದು ನಾಮಕ್ಕೆ 100ಕ್ಕಿಂತ ಹೆಚ್ಚು ಅರ್ಥಗಳನ್ನು ಅವರು ಅರ್ಥೈಸಿದ್ದಾರೆ ಅಂತ ನಾವು ತಿಳ್ಕೊತೀವಿ. ಆದರೆ ಅವರು ಅನೇಕ ಗ್ರಂಥಗಳಲ್ಲಿ ಬೇರೆ ವಿಷ್ಣು ನಾಮಗಳಿಗೆ ಅವರು ಅರ್ಥೈಸಿದ್ದಾರೆ. ಅವರ ರೀತಿಯನ್ನು ನೋಡಿ ಅವರು ಯಾವ ರೀತಿ ಅರ್ಥೈಸಿದ್ದಾರೆ ಅಂತ ಹೇಳಿ ನಂತರ ಬಂದ ಅನೇಕ ಯತಿಗಳು ಅದ್ರ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಅತ್ಯಂತ ಪೂರ್ವದು ಅಂದರೆ ವಿದ್ಯಾಧರಾಜರು. ಅವರು ಜೈತೀರ್ಥರ ಸಾಕ್ಷಾತ್ ಶಿಷ್ಯರು ನಿರುಕ್ತಿ ಅಂತ ಬಂದಿದ್ದಾರೆ. ಆಮೇಲೆ ವಾದಿರಾಜ ಸ್ವಾಮಿಗಳು ಮಹಾಭಾರತ ಲಕ್ಷಾಲಂಕಾರ ಗ್ರಂಥಗಳಲ್ಲಿ 333 ನಾಮಗಳಿಗೆ ಅರ್ಥೈಸಿದ್ದಾರೆ. ಆಮೇಲೆ ಶ್ರೀ ಸತ್ಯಸಂಧ ತೀರ್ಥರು ಅವರು ಒಂದು ಭಾಷೆ ಬರೆದು ಅದರಲ್ಲೂ ಅವರು 1000 ನಾಮಕ್ಕೂ ಅವರು ಅರ್ಥೈಸಿದ್ದಾರೆ. ನಂತರ ರಘುನಾಥ ತೀರ್ಥರು ಅಂತ ಶೇಷಚಂದ್ರಕಾಚಾರ್ಯ ಅಂತ ಹೇಳ್ಬೋದು, ಅವರು ಬೃಹತಿ ಸಹಸ್ರದ ಮೇಲೆ ಒಂದು ತತ್ವಸಾರ ಅಂತ ಗ್ರಂಥ ಮಾಡಿದ್ದಾರೆ. ಆಚಾರ್ಯರು ಬೃಹತಿ ಸಹಸ್ರದ 1000 ಯತಿಗಳು ಕೂಡ ಪರಮಾತ್ಮನ ವಿಷ್ಣು ಸಹಸ್ರನಾಮದ 1000 ನಾಮಗಳಿಗೆ ಯಾವ ರೀತಿ ಸಂಬಂಧ ಅಂತ ಹೇಳಿದ್ದಾರೆ, ಅದನ್ನು ಇವರು ತೋರಿಸಿದ್ದಾರೆ. ಸೊ ಅದನ್ನು ನಮ್ಮ ವರದಾಚಾರ್ಯರಿಗೆ ವಿದ್ಯಾಸಾಗರ ತೀರ್ಥರು ನಮಗೆ ವಿಷ್ಣು ಸಹಸ್ರನಾಮ ಪಾಠ ಹೇಳ್ತಾ ಇದ್ರು. ಅವರು 25 ಶ್ಲೋಕ ಹೇಳಿದ್ರು. ನಂತರ ಪರಮಾತ್ಮನ ಸೇರಿದರು. ಅದಾದಮೇಲೆ ಈ ಗ್ರಂಥವನ್ನು ನಾನು ಶುರು ಮಾಡುವಾಗ ಅವರು ನನಗೆ ಅನುಗ್ರಹಿಸಿದ್ರು, ನಾನು ಮುಗಿಸಿಲ್ಲ. ಅದಕ್ಕೆ ಈ 4 ಪ್ರಾಚೀನ ವ್ಯಾಖ್ಯೆಗಳು ಅರ್ಥವನ್ನು ಇಂಗ್ಲೀಷಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಅದನ್ನು ಮಾಡೋಣ. ಈಗ ಪರಮ ಪೂಜ್ಯ ಶ್ರೀಪಾದಂಗಳವರ ಅಮೃತಾಸ್ತ್ರದಿಂದ ಮಾಂಡೂಕೋಪನಿಷತ್ತಿನ ಪುಸ್ತಕ ಭಾಷ್ಯ ಸಹಿತ ಆಂಗ್ಲ ಅನುವಾದ ಬಿಡುಗಡೆ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀಪಾದಂಗಳು ನಡೆಸಿಕೊಡಬೇಕು ಎಂದು ತಾರಾ ಪ್ರಕಾಶದ ಮುಖ್ಯಸ್ಥರು ಹಾಗೂ ಅನುವಾದಕರಾಗಿರ್ತಕ್ಕಂಥ ಮುಖಂಡ್ ಮತ್ತು ವಿನಯ್ ಅವರು ಪೂಜ್ಯ ಶ್ರೀಪಾದಂಗಳವರ ಕೈಗೆ ಹಸ್ತಾಂತರಿಸಿ ತನ್ಮೂಲಕ ಅದನ್ನು ಅನಾವರಣಗೊಳಿಸಿದ್ದಾರೆ.
ಹಾಗೆಯೇ ವಿಷ್ಣು ಸಹಸ್ರನಾಮ ಆಂಗ್ಲ ಅನುವಾದ ಸಹಿತ ಪುಸ್ತಕವನ್ನು ಕೂಡ ಪೂಜ್ಯ ಗುರುಗಳು ಅನಾವರಣಗೊಳಿಸಬೇಕಾಗಿ ಪ್ರಾರ್ಥನೆ. ಜ್ಞಾನಯಜ್ಞದ ಉದ್ಘಾಟನೆ ಹಾಗೂ ಪುಸ್ತಕ ಪ್ರಕಾಶನವನ್ನು ಕುರಿತು ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ಅಪತೀರ್ಥಪೂಜಾ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಮಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೌಲನಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ತಿಥಿತ್ರಯಗಳಲ್ಲಿ ಒಂದಾದ ವಿಷ್ಣು ವ್ರತಗಳು ಎಂಬುದಾಗಿ ವಿಷ್ಣು ವ್ರತ ಎಂಬುದಾಗಿ ಕರೆಯಲ್ಪಡುವ ತಿಥಿತ್ರಯ ವಿಶಿಷ್ಟವಾದ ಒಂದು ವ್ರತ. ಅದರ ಮುಕ್ತಾಯದ ದಿನ ದಶಮಿ, ಏಕಾದಶಿ, ದ್ವಾದಶಿ ಈ ಮೂರೂ ದಿನಗಳನ್ನು ವಿಷ್ಣು ವ್ರತ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ಕರೆದಿದ್ದಾರೆ. ಈ ತ್ರಿದಿನಾತ್ಮಕವಾದಂತಹ ತ್ರಿದಿನ ಸಾಧ್ಯವಾದ ಈ ವ್ರತದ ಪರಿಪೂರ್ಣತೆ ದಶಮಿಯಿಂದ ಪ್ರಾರಂಭಗೊಂಡು ದ್ವಾದಶಿಯ ತನಕವೂ ಕೂಡ ಅನುಷ್ಠಾನ ಮಾಡುವ ಮೂಲಕ ಇದು ಪರಿಪೂರ್ಣಗೊಳ್ಳುತ್ತದೆ. ಇದನ್ನು ವಿಷ್ಣು ವ್ರತ ಅಂತ ಕರೀತಾರೆ. ಅಂತಹ ವಿಷ್ಣು ವ್ರತದ ಕೊನೆಯ ದಿನ ಈ ದ್ವಾದಶಿ ದಿನ. ಇದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ, ನತಿಥಿ ದ್ವಾದಶಿ ಸಮ ಎಂಬುದಾಗಿ. ತಿಥಿಗಳಲ್ಲಿ ಬೇರೆ ಬೇರೆ ತಿಥಿಗಳನ್ನು ಭಗವಂತ ಆ ಬೇರೆ ಬೇರೆ ತಿಥಿಗಳ ಒಂದು ಪೋರ್ಟ್ಫೋಲಿಯೋವನ್ನು ಒಂದೊಂದು ದೇವತೆಗಳಿಗೆ ಅವರವರ ಪ್ರಾರ್ಥನೆ ಮೇರೆಗೆ ನೀಡಿದರೆ ಈ 3 ದಿನಗಳ ಪೋರ್ಟ್ಫೋಲಿಯೋವನ್ನು ತನ್ನ ಕಡೆಗೆ ಇಟ್ಕೋತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ಮಂತ್ರಿಮಂಡಲವನ್ನು ವಿಸ್ತಾರ ಮಾಡುವಾಗ ಬೇರೆ ಬೇರೆ ಖಾತೆಗಳನ್ನು ಒಬ್ಬೊಬ್ಬರಿಗೆ ಹಂಚಿ ಕೆಲವು ಮುಖ್ಯವಾದಂತಹ ಖಾತೆ ಅಥವಾ ಯಾವ ಖಾತೆ ಬಗ್ಗೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಎಲ್ಲ ಗೊಂದಲಗಳು ನಡೀತಾ ಇದೆ. ಹಾಗೆ ಬೇರೆ ಯಾವ ಗೊಂದಲವೂ ಇಲ್ಲದಂತೆ ಕೆಲವು ಖಾತೆಗಳನ್ನು ತನ್ನ ಬದಿಯಲ್ಲೇ ಇಟ್ಕೊಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು. ಹಾಗೆ ಇಡೀ ವಿಶ್ವದ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಒಂದೊಂದು ತಿಥಿಗಳನ್ನು ಒಬ್ಬೊಬ್ಬರಿಗೆ ಪೋರ್ಟ್ಫೋಲಿಯೋ ಆಗಿ ಕೊಟ್ಟರೆ ಈ ತಿಥಿತ್ರಯಗಳನ್ನು ದಶಮಿ, ಏಕಾದಶಿ, ದ್ವಾದಶಿ 3 ತಿಥಿಗಳನ್ನು ತನ್ನ ವಶಕ್ಕಿಟ್ಟುಕೊಂಡು ಇದರ ಎಲ್ಲ ನಿಯಂತ್ರಣ, ಇಲ್ಲಿ ನಡೆಯುವಂತಹ ಎಲ್ಲ ವ್ರತ, ನಿಯಮ, ಪೂಜೆ, ಉಪವಾಸ ಎಲ್ಲವೂ ಕೂಡ ಅದು ನೇರವಾಗಿ ಭಗವತ್ ಪ್ರೀತಿಗೆ ಕಾರಣವಾಗುವಂತಹದ್ದು. ಜೊತೆಗೆ ಆ ವ್ರತದಿಂದ ಪ್ರೀತನಾಗಿ ಭಗವಂತ ಅವರಿಗೆ ವಿಶೇಷವಾಗಿ ಅನುಗ್ರಹಿಸುವಂತಹ ಒಂದು ಪೋರ್ಟ್ಫೋಲಿಯೋವನ್ನು ತನ್ನ ಕಡೆಗಿಟ್ಟುಕೊಂಡು ಇದನ್ನು ವಿಷ್ಣು ವ್ರತ ಎಂಬುದಾಗಿ ಕರೆದಿದ್ದಾರೆ. ಅಂತಹ ವಿಷ್ಣು ವ್ರತದಲ್ಲಿ ಕೊನೆಯ ದಿನವಾದಂತಹ ಈ ದ್ವಾದಶಿ ತಿಥಿ ನತಿಥಿ ದ್ವಾದಶಿ ಸಮ ಅಂತ. ದ್ವಾದಶಿ ಹರಿದಿನ ಮರುದಿನಕ್ಕೆ ಸಮಾನವಾದಂಥ ದಿನಗಳಿಲ್ಲ ಅಂತ ಕರೆದಿದ್ದಾರೆ. ಹರಿದಿನ ಅಂತಂದರೆ ಅದು ಏಕಾದಶಿ ದಿನ, ಮರುದಿನ ಅಂತಂದರೆ ಅದು ದ್ವಾದಶಿ ದಿನ. ಇದಕ್ಕೆ ಸಮಾನವಾದ ದಿನ ಮತ್ತೊಂದಿಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ಇದರ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಅಂತಹ 3 ದಿನಗಳಲ್ಲಿ ಕೊನೆಯ ದಿನವಾದ ದ್ವಾದಶಿ ತಿಥಿ ಇಂದಾಗಿದೆ. ಹಿಂದೆ ತ್ರಯೋದಶಿಯ ತಿಥಿಯು ಕೂಡ ಪ್ರಾರಂಭವಾಗಿದೆ. ಆದ್ದರಿಂದ
ಉಪರಿ ತಿಥಿ ಬಂದದ್ದರಿಂದ ತ್ರಯೋದಶಿಯ ತಿಥಿಯು ಕೂಡ ಪ್ರಾರಂಭವಾಗಿದೆ. ಆದ್ದರಿಂದ ಉಪರಿ ತಿಥಿ ಬಂದದ್ದರಿಂದ ದ್ವಾದಶಿ ಪ್ಲಸ್ ತ್ರಯೋದಶಿಯಾಗಿ ಈ ತಿಥಿಯನ್ನು ಕರೆದಿದ್ದಾರೆ. ಇಂತಹ ಒಂದು ಪವಿತ್ರವಾದ ಈ ದಿನದಂದು ಪವಿತ್ರ ಕಾಲವಾದಂತಹ ಚಾತುರ್ಮಾಸ್ಯ, ಈ ಚಾತುರ್ಮಾಸ್ಯ ಕಾಲ ಮೊನ್ನೆಯ ಹೋದ ಏಕಾದಶಿ ಏನು ನಮ್ಮ ಪ್ರಥಮ ಏಕಾದಶಿ ಶಯನಿ ಎಂಬುದಾಗಿ ಕರೀತಾರೆ, ಅಲ್ಲಿಂದ ಪ್ರಾರಂಭಗೊಂಡು ಮುಂದಿನ ಕಾರ್ತಿಕ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿಯ ತನಕ ಈ ಚಾತುರ್ಮಾಸ್ಯದ ಅವಧಿ ವಿಶೇಷವಾಗಿ ಇದನ್ನು ಚಾತುರ್ಮಾಸ್ಯ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಚಾತುರ್ಮಾಸ್ಯದ ಅವಧಿಯಲ್ಲಿ ಪ್ರಾಯ ಎಲ್ಲ ಕಡೆಗಳಲ್ಲಿಯೂ ಕೂಡ ವರ್ಷಕಾಲವಾದ್ದರಿಂದ ಭೂಮಿಯಲ್ಲಿ ಒದಗಿರತಕ್ಕಂತಹ ಕ್ರಿಮಿಕೀಟಗಳು ಪ್ರಾಣಿಗಳು ಎಲ್ಲವೂ ಕೂಡ ಆ ಹೊರ ಸಂಚಾರಕ್ಕೆ ಬಂದು ತಮ್ಮ ತಮ್ಮ ಆಹಾರದ ಸಂಗ್ರಹಣೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಾವು ಪ್ರಯಾಣವನ್ನು ಬೆಳೆಸಿ ರಸ್ತೆಗಳಲ್ಲಿ ಕಾಡುಗಳಲ್ಲಿ ಎಲ್ಲ ಓಡಾಡುವಂತಹ ಸ್ಥಳಗಳಲ್ಲಿ ಪ್ರಾಣಿ ಸಂಕುಲ ಅನ್ನುವಂಥದ್ದು ವಿಶೇಷವಾಗಿ ಹೊರಬರ್ತದೆ. ಬರಲಿ ಏನಾಯಿತು ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಯಾಣದಿಂದ ವಾಹನದಿಂದ ಅಥವಾ ನಮ್ಮ ಪಾದಚಾರಿಗಳಾಗಿ ನಾವು ಸಂಚಾರ ಮಾಡೋದ್ರಿಂದ ಅವುಗಳಿಗೆ ಹಾನಿ ಅನ್ನುವಂಥದ್ದು ಉಂಟಾಗಲಿ. ಇವತ್ತು ನಾವು ಪವಿತ್ರವಾದಂತಹ ಪ್ರಾಣಿಯಾದ ನಮ್ಮ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನವಾದ ಗೋಮಾತೆಯನ್ನೇ ಹತ್ಯೆ ಮಾಡುವಂತಹ ಕಾಯ್ದೆಗಳು, ಅದು ನಿಷೇಧವನ್ನು ರದ್ದುಪಡಿಸುವಂತಹ ಒತ್ತಡಗಳು ಬರ್ತಾ ಇರುವಾಗ ಯಾವುದೋ ಭೂಮಿಯಲ್ಲಿ ಓಡಾಡುವಂತಹ ಪ್ರಾಣಿ ಅಥವಾ ಚಿಕ್ಕ ಚಿಕ್ಕ ಇರುವುಗಳು ಇವುಗಳ ಪ್ರಾಣದ ಬಗ್ಗೆ ನಾವ್ಯಾಕಷ್ಟು ಮಹತ್ವವನ್ನು ಕೊಡಬೇಕು ಅಂತ. ಎಲ್ಲ ಪ್ರಾಣಿಗಳು ಕೂಡ ಅಷ್ಟೇ ಪವಿತ್ರವಾದಂತಹವುಗಳು. ಪ್ರಾಣಿ ಹಿಂಸೆ ಎನ್ನುವಂತಹದ್ದು ಒಂದು ಚಿಕ್ಕ ಇರುವನ್ನ ನಾವು ಸಂಹಾರ ಮಾಡಿದರೂ ನಮಗೆ ಸಂಭವಿಸ್ತದೆ. ಗೋಮಾತೆಯಂತಹ ಪವಿತ್ರವಾದಂತಹ ನಮ್ಮ ಭಾರತೀಯರ ಆರಾಧ್ಯ ಒಂದು ದೇವತೆಯಾಗಿರ್ತಕ್ಕಂಥ ಗೋಮಾತೆಯನ್ನು ವಧ ಮಾಡಿದರೂ ಅದು ಪ್ರಾಣಿ ಹಿಂಸೆ. ಕೆಲವರು ಹೇಳ್ತಾರೆ ಗೋವಧವನ್ನು ನಿಷೇಧ ಮಾಡಬೇಕು ಎಂಬುದಾಗಿ. ಎಲ್ಲರೂ ಕೂಡ ಹಿಂದೂಗಳು ಅಥವಾ ವಿಪ್ರ ಸಮುದಾಯದವರು ಅಥವಾ ಭಾವುಕರು ಎಲ್ಲರೂ ಕೂಡ ಹೇಳ್ತಾರೆ ಬೇರೆ ಪ್ರಾಣಿಗಳನ್ನು ವಧ ಮಾಡಲಿಕ್ಕೆ ಒಪ್ಕೊಳ್ತಾರ ಅಂತ. ಯಾವ ಪ್ರಾಣಿ ವಧವೂ ಕೂಡ ಅದು ನಿಷಿದ್ಧವಾದದ್ದೇ. ಅಹಿಂಸಾ ಸರ್ವಭೂತಾನಿ ಅಂತ ಹೇಳಿದೆ ವೇದ ಹೇಳ್ತಾ ಇದೆ. ಆದ್ದರಿಂದ ಅಂತಹ ಗೋವಧ ನಿಷೇಧ ಅನ್ನುವಂಥದ್ದನ್ನೇ ಇವತ್ತು ನಾವು ಮರೆತಿದ್ದೇವೆ. ಇನ್ನು ಚಿಕ್ಕ ಚಿಕ್ಕ ರಸ್ತೆ ಮೇಲೆ ಓಡಾಡುವಂತಹ ಇರುವು ಅಥವಾ ಯಾವುದೇ ಒಂದು ಕ್ರಿಮಿಕೀಟಗಳ ಸಂಚಾರ ಆಗ್ತಾ ಇರುತ್ತೆ ಈ ಕಾಲದಲ್ಲಿ. ಈಗ ಸಂಚಾರವನ್ನು ನಾವುಗಳು ಕೈಗೊಂಡ್ರೆ ಅವುಗಳಿಗೆ ಹಿಂಸೆ ಆಗತ್ತೆ. ಆದ್ದರಿಂದ ಒಂದು ಕಡೆಗೆ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಾವು ಕುಳಿತುಕೊಂಡು ಅವುಗಳಿಗೆ ತೊಂದರೆ ಆಗದಂತೆ ನಮ್ಮ ಧರ್ಮಾನುಷ್ಠಾನವನ್ನು ಮಾಡಿಕೊಳ್ಬೇಕು ಎಂಬುವಂತಹ ಕಾರಣವನ್ನು ಹೇಳೋದು ಅಷ್ಟು ಸಬೂಬಲ್ಲ ಅಂತ. ಆದರೆ ವಾಸ್ತವಿಕವಾಗಿ ಪ್ರಾಣಿ ಹಿಂಸೆ ಅನ್ನುವಂಥದ್ದು ಶಾಸ್ತ್ರ ನಿಷಿದ್ಧವಾದದ್ದು. ಯಾರೂ ಕೂಡ ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರ್ದು, ಯಾವ ಪ್ರಾಣಿಯ ಹಿಂಸೆಯನ್ನು ಮಾಡಬಾರ್ದು. ಅಂತಹ ಒಂದು ಧರ್ಮ ಅತ್ಯಂತ ಅಚ್ಚುಕಟ್ಟಾದಂತಹ ಧರ್ಮ. ಈ ಧರ್ಮವನ್ನು ಸದಾಕಾಲ ನಮಗೆ ಗೊತ್ತಿಲ್ಲದೆ ಅಥವಾ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿಯೂ ಕೂಡ ಓಡಾಟ ಮಾಡಿದರೆ ಪ್ರಾಣಿಗಳಿಗೆ ಹಿಂಸೆ ಆಗದಂತೆ ಇರಬೇಕು ಅಂತಂದರೆ ಯಾರು ಎಲ್ಲಿ ಓಡಾಡಬಾರ್ದು ಅಂತ ಈ ತರಹ ಅಡ್ಡ ಪ್ರಶ್ನೆಯನ್ನು ಮಾಡೋದಲ್ಲ. ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲ ಆತ್ಮದೃಶ್ಯತೆ. ಪ್ರಾಯ ಪ್ರಾಣಿ ಸಂಕುಲ ಅನ್ನುವಂಥದ್ದು ಈ ಮಳೆಗಾಲ ಈ ಚಾತುರ್ಮಾಸ್ಯದ ಕಾಲದಲ್ಲಿ ಬಹಿರ್ಭೂತವಾಗಿರುತ್ತೆ. ಅವುಗಳಿಗೆ ಹಿಂಸೆ ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ಮಾಡಿದಂತೆ ಆಗತ್ತೆ. ಆದ್ದರಿಂದ ಆ ಪವಿತ್ರವಾದಂತಹ ಕಾಲದಲ್ಲಿ ನಾವೆಲ್ಲರೂ ಕೂಡ, ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಂತಲ್ಲ, ಸನ್ಯಾಸಿಗಳಿಗೆ, ಗೃಹಸ್ಥಾಶ್ರಮಿಗಳಿಗೆ, ವಾನಪ್ರಸ್ಥಾಶ್ರಮಿಗಳಿಗೂ ಕೂಡ, 3 ಆಶ್ರಮದವರಿಗೂ ಕೂಡ ಈ ಚಾತುರ್ಮಾಸ್ಯದ ದೀಕ್ಷೆ ಅನ್ನುವಂಥದ್ದು ಶಾಸ್ತ್ರವಿಹಿತವಾದದ್ದು. ರಾಮಾಯಣದ ಕಾಲದಲ್ಲಿ ಸೀತಾನ್ವೇಷಣೆಯ ನಿಮಿತ್ತವಾಗಿ ರಾಮ ಎಲ್ಲ ದಂಡಕಾರಣಿಯಿಂದ ಹೊರಟು ಕಿಷ್ಕಿಂಧ ಇತ್ಯಾದಿ ಪ್ರಾಂತದಲ್ಲಿ ಹೊರಟಾಗ ಚಾತುರ್ಮಾಸ್ಯದ ಕಾಲ ಬಂದಾಗ ಅಲ್ಲಿ ಮಾಲ್ಯವತ್ ಪರ್ವತದಲ್ಲಿ 4 ತಿಂಗಳ ಕಾಲ
ತಾನು ಕುಳಿತು ಯಾವ ಪ್ರಾಣಿ ಹಿಂಸೆಯೂ ಆಗದಂತೆ ತಾನು ಅಲ್ಲಿದ್ದು ಲೋಕಕ್ಕೆ ಶಿಕ್ಷಣವನ್ನು ಮಾಡಿದ. ಅದು ಅವನು ಗೃಹಸ್ಥಾಶ್ರಮಿ ಆಗಿದ್ದರೂ ಕೂಡ, ಯದ್ಯಪಿ ಭಗವಂತನ ಅವತಾರ ಆದರೂ ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಹೇಳಿದಂತೆ ಅವನು ಮರ್ತ್ಯಾವತಾರಿಯಾಗಿ ಬಂದದ್ದರಿಂದ ಮನುಷ್ಯರಿಗೆ, ಮನುಷ್ಯ ಕುಲಕ್ಕೆ ಶಿಕ್ಷಣವನ್ನು ನೀಡುವ ಸಲುವಾಗಿ ತಾನು ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡ ಗೃಹಸ್ಥಾಶ್ರಮಿಯಾಗಿ. ಹೀಗೆ ಗೃಹಸ್ಥಾಶ್ರಮಿಗಳಿಗೂ ವಾನಪ್ರಸ್ಥಾಶ್ರಮಿಗಳಿಗೂ ಸನ್ಯಾಸಿಗಳಿಗೂ ಕೂಡ ಚಾತುರ್ಮಾಸ್ಯದ ಅವಧಿ ಎನ್ನುವಂಥದ್ದು, ದೀಕ್ಷೆ ಎನ್ನುವಂಥದ್ದು ಕಡ್ಡಾಯ. ಆದರೆ ಇವತ್ತು ದೇಶಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ಜೀವನ ಕ್ರಮ ಮತ್ತು ಅವರ ಜೀವನದ ಉದರಂಬರತೆ ಇತ್ಯಾದಿಗಳು ನಡೀಬೇಕು. ಹಾಗಾಗಿ ಈ ಗೃಹಸ್ಥರು ಮತ್ತು ವಾನಪ್ರಸ್ಥಾಶ್ರಮಿಗಳು ತಮ್ಮ ಚಾತುರ್ಮಾಸ್ಯದ ದೀಕ್ಷೆಯನ್ನು ಸ್ವಲ್ಪ ಸಂಕೋಚವನ್ನು ಮಾಡಿಕೊಂಡು ಮುಖ್ಯ ಧರ್ಮವಾಗಿ ಸನ್ಯಾಸಿಗಳು ಮಾತ್ರ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಸಂಚಾರವನ್ನು ಕೈಬಿಟ್ಟು ಏಕತ್ರ ಕುಳಿತು ತಮ್ಮ ಜಪತಪಾದಿ ಅನುಷ್ಠಾನಗಳನ್ನು ಮಾಡುವಂತಹ ಪರಿಪಾಟಿ ಎನ್ನುವಂಥದ್ದು ಬಂದಿದೆ. ಇದು ಸನ್ಯಾಸಿಗಳಿಗೆ ಮಾತ್ರ ಉಳಿದಿದ್ದ ಕಾರಣ ಏನು ಅಂತಂದರೆ, ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವಾಗ ಪ್ರೇಷ ಮಂತ್ರೋಚ್ಚಾರಣೆ ಅಂತ ಮಾಡ್ತಾರೆ. ಸರ್ವೇಷಾಂ ಅಭಯಂ ದತ್ತ ವಿರಕ್ತ ಪ್ರವ್ರಜೇದ್ಧರಿಂ ಅಂತ ಆಚಾರ್ಯರು ತಮ್ಮ ಯತಿಪ್ರಣವ ಕಲ್ಪದಲ್ಲಿ ಸನ್ಯಾಸದ ವಿಧಿವಿಧಾನಗಳನ್ನು, ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ 2 ಬಾಹುಗಳನ್ನು, ಕೈಯನ್ನು ಮೇಲಕ್ಕೆತ್ತಿ ನಮ್ಮ ಕಡೆಯಿಂದ ಯಾವ ಪ್ರಾಣಿ ಸಂಕುಲಕ್ಕೂ ಕೂಡ ಹಿಂಸೆ ಅನ್ನುವಂಥದ್ದು ಆಗೋದಿಲ್ಲ, ನಾವು ಮಾಡೋದಿಲ್ಲ ಅಂತ ಅವರು ಸಂಕಲ್ಪ ಮಾಡಿ ಅವರು ಸನ್ಯಾಸಿಗಳಾಗಿರ್ತಾರೆ. ಆದ್ದರಿಂದ ಅವರು ವಿಶೇಷವಾಗಿ ಈ ಧರ್ಮವನ್ನು ಪಾಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸನ್ಯಾಸಿಗಳು ಮಾತ್ರ ಈಗ ಈ ಚಾತುರ್ಮಾಸ್ಯದ ಅವಧಿಯನ್ನು ಕಡ್ಡಾಯವಾಗಿ ಇಟ್ಟುಕೊಂಡಿದ್ದಾರೆ. ಅಂತಹ ಒಂದು ಪರಮ ಪವಿತ್ರವಾದಂತಹ ಕಾಲ ಈ ಚಾತುರ್ಮಾಸ್ಯದ ಕಾಲ. ಈ ಕಾಲದಲ್ಲಿ ನಾವುಗಳು ಸನ್ಯಾಸ ಧರ್ಮದಲ್ಲಿರ್ತಕ್ಕಂಥವರು, ಸನ್ಯಾಸಾಶ್ರಮಗಳೆಲ್ಲರೂ ಕೂಡ ಏಕತ್ರ ಕುಳಿತುಕೊಂಡು ತಮ್ಮ ತಮ್ಮ ವಿಶೇಷವಾದಂತಹ ಜಪತಪಾದಿ ಅನುಷ್ಠಾನಗಳನ್ನು ಮಾಡುವ ಮೂಲಕ ಶಿಷ್ಯರು ಭಕ್ತರುಗಳಾಗಿ ವಿಶೇಷವಾಗಿ ಉಪದೇಶ, ಮಂತ್ರ, ಮುದ್ರಾಧಾರಣೆ, ಅವರ ಶ್ರೇಯಸ್ಸಿಗೋಸ್ಕರವಾಗಿ ವಿಶೇಷ ಅನುಷ್ಠಾನವನ್ನು ಮಾಡಿ ಆ ತಪಸ್ಸನ್ನು, ಜಪದ ಫಲವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಭಾಗವಾಗಿ ಈ ಚಾತುರ್ಮಾಸ್ಯದ ದೀಕ್ಷೆ ಅನ್ನುವಂತಹದ್ದು ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಅಂತಹ ಚಾತುರ್ಮಾಸ್ಯ ದೀಕ್ಷೆಯನ್ನು ಇವತ್ತಿನ ಪರಮ ಪವಿತ್ರವಾದ ದಿನದಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಾವು ಇವತ್ತು ದೀಕ್ಷಾಬದ್ಧರಾಗಿದ್ದೇವೆ. ಇಲ್ಲಿಂದ ಚಾತುರ್ಮಾಸ್ಯ ದೀಕ್ಷಾಬದ್ಧರಾಗಿ ಇಲ್ಲೇ ಇದ್ದುಕೊಂಡು ಮೂಲರಾಮದೇವರೇ ಮೊದಲಾದ ಸಂಸ್ಥಾನ ಪ್ರತಿಮೆಗಳ ವಿಶೇಷ ಪೂಜೆ, ಶ್ರೀಮದ್ ಆಚಾರ್ಯರೇ ಮೊದಲಾಗಿರ್ತಕ್ಕಂಥ ನಮ್ಮ ಗುರು ವರೇಣ್ಯರ ವಿಶೇಷವಾದಂತಹ ಆರಾಧನೆ, ಪೂಜೆ, ಜಪತಪಾದಿ ಅನುಷ್ಠಾನಗಳು, ಶಿಷ್ಯ ಭಕ್ತರುಗಳಿಗೆ ಮಂತ್ರ ಮುದ್ರಾಧಾರಣೆ, ಪಾಠ ಪ್ರವಚನಗಳು, ವಿಶೇಷವಾಗಿ ಜ್ಞಾನ ಕಾರ್ಯ ಇತ್ಯಾದಿಗಳನ್ನು ಮಾಡುತ್ತಾ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಾವು ಇಲ್ಲಿಯೇ ಇರತಕ್ಕಂಥದ್ದು ನಮ್ಮ ಸನ್ಯಾಸಿಗಳ ಧರ್ಮ ಮತ್ತು ಸಂಪ್ರದಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಚಾತುರ್ಮಾಸ್ಯದ ದೀಕ್ಷಾ ಬದ್ಧರಾಗಿದ್ದೇವೆ. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಜ್ಞಾನ ಕಾರ್ಯಕ್ರಮ. ಇದರಿಂದ ಭಗವಂತ ಅತ್ಯಂತ ಪ್ರೀತನಾಗ್ತಾನೆ. ಬೇರೆಲ್ಲ ಕಾರ್ಯಗಳಕ್ಕಿಂತಲೂ ಕೂಡ ಮಿಗಿಲಾದದ್ದು ಈ ಜ್ಞಾನಯಜ್ಞ ಅನ್ನುವಂಥದ್ದು. ಅದಕ್ಕೆ ಗೀತಾಚಾರ್ಯ ಜ್ಞಾನಯಜ್ಞ ಪರಂತಪ ಅಂತಂದಿದ್ದಾರೆ. ತಪಸ್ಸು ಅನ್ನುವಂಥದ್ರಲ್ಲಿ ಶ್ರೇಷ್ಠವಾದ ತಪಸ್ಸು ಯಾವುದು ಅಂದರೆ ಜ್ಞಾನಯಜ್ಞ. ಅಧ್ಯಯನ, ಅಧ್ಯಾಪನಾದಿಗಳು ಮುಖ್ಯವಾಗಿ ಜ್ಞಾನಯಜ್ಞದ ಭಾಗಗಳಾಗಿದ್ದಾವೆ. ಅವುಗಳನ್ನು ನಾವು ಮಾಡಬೇಕು. ಆ ಒಂದು ನಿಮಿತ್ತವನ್ನು ಮಾಡಿಕೊಂಡು ನಾವು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅನೇಕ ಬಗೆಯಾದ ಪಾಠ ಪ್ರವಚನಗಳು, ಗ್ರಂಥ ಪ್ರಕಾಶನ, ಚರ್ಚಾಗೋಷ್ಠಿ, ವಿದ್ಯಾರ್ಥಿಗಳ ಪರೀಕ್ಷೆ, ವಿದ್ಯಾರ್ಥಿಗಳ ಅನುವಾದ, ಗ್ರಂಥ ಅನುವಾದಗಳು ಇತ್ಯಾದಿಗಳೆಲ್ಲವನ್ನೂ ಕೂಡ ಹಮ್ಮಿಕೊಂಡಿದ್ದೇವೆ. ನಿತ್ಯೋಪನ್ಯಾಸ ವಿವಿಧ ವಿದ್ವಾಂಸರುಗಳಿಂದ ಆ ಒಂದು ಭಾಗವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಜ್ಞಾನಯಜ್ಞವನ್ನು ನಾವು ಪ್ರಾರಂಭಿಸಿದ್ದೇವೆ. ಇಂದಿನಿಂದ ನಮ್ಮ ವಿದ್ಯಾಪೀಠದ ಯುವ ವಿದ್ವಾಂಸರು ನಮ್ಮಲ್ಲಿಯೇ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮುಖೋದ್ಗತವಾಗಿ ಸುಧಾದಿ ಗ್ರಂಥಗಳ ಪರೀಕ್ಷೆಯನ್ನು ಕೊಟ್ಟು ಇನ್ನೂ ವಿಶೇಷ ಪರೀಕ್ಷೆಗೆ ಸಿದ್ಧರಾಗಿರುವಂತಹ ವಿದ್ವಾನ್ ಸುಮುಖಾಚಾರ್ಯ ಮಾನಕರಿ ಅವರು ನಮ್ಮ ಆರ್ಯ ಅಕ್ಷೋಭ್ಯ ಮಠದ, ಬಾಳಗಾರು ಮಠದ ಪ್ರಸ್ತುತ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ
ಶೋಭ್ಯರಾಮಪ್ರಿಯ ತೀರ್ಥರ ಪೂರ್ವಾಶ್ರಮದ ಪುತ್ರರಾಗಿದ್ದಾರೆ. ನಮ್ಮ ಶ್ರೀಮಠದ ಪರಂಪರಾಗತವಾದ ಶಿಷ್ಯಮನತನ. ಆ ಚಿರಂಜೀವಿ ಇಂದಿನ ಜ್ಞಾನಯಜ್ಞವನ್ನು ನಡೆಸಿಕೊಡ್ತಾನೆ. ಅವರಿಗೆ ಅವರ ಕುಟುಂಬಕ್ಕೆ ವಿಶೇಷವಾಗಿ ಶ್ರೇಯಸ್ಸಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಈ ಶುಭ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಒಳ್ಳೆಯ ಸಂಶೋಧಕರು, ಸಂಗ್ರಾಹಕರು, ಸಂರಕ್ಷಕರು ಆದಂತಹ ಶ್ರೀಯುತ ಡಾಕ್ಟರ್ ಮುಕುಂದ್ ಅವರು ಮೂಲತಃ ನಮ್ಮ ವ್ಯಾಸರಾಜ ಮಠದ ಶಿಷ್ಯರು. ರಾಯರು ಬೇರೆ ಅಲ್ಲ, ವ್ಯಾಸರಾಜರು ಬೇರೆ ಅಲ್ಲ, ಉಭಯ ಮಠಗಳ ಶಿಷ್ಯರು. ಅವರು ಮೂಲತಃ ಇಂಜಿನಿಯರ್ ಆಗಿ ವಿದೇಶದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಆದರೂ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬುದಾಗಿ ಹೇಳಿದಂತೆ ವಿದೇಶದಲ್ಲಿ ಅವರ ವೃತ್ತಿ, ಆದರೆ ಪ್ರವೃತ್ತಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ದೇಶದ ಮೂಲೆ ಮೂಲೆಗಳಲ್ಲಿ, ಮಠ ಮಾನ್ಯಗಳಲ್ಲಿ, ವಿದ್ವಾಂಸರ ಮನೆಗಳಲ್ಲಿ ಇರತಕ್ಕಂತಹ ಅಪೂರ್ವವಾದ ಜ್ಞಾನ ಸಂಪತ್ತನ್ನು ಅದನ್ನು ಸಂಗ್ರಹಿಸಿ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ತಾರಾ ಪ್ರಕಾಶನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರಿಸರ್ವೇಷನ್ ಆಫ್ ನಾಲೆಡ್ಜ್, ಅದೇ ಅದನ್ನು ಜ್ಞಾನ ಭಂಡಾರವನ್ನು ರಕ್ಷಣೆ ಮಾಡೋದು ಅನ್ನುವಂಥ ಮೂಲ ಉದ್ದೇಶದಿಂದ ಸಂಸ್ಥೆಯನ್ನು ಮಾಡಿ, ಯಾವುದೇ ತರಹದ ಹಣದ ಅಪೇಕ್ಷೆ ಇಲ್ಲದೆ, ಕಮರ್ಷಿಯಲ್ ಆಗಿ ಯೋಚನೆ ಮಾಡದೆ ತಮ್ಮ ವೃತ್ತಿಯಲ್ಲಿ ಬೇಕಾದ್ದು ಸಂಪಾದನೆ ಮಾಡ್ಬೋದು. ಆ ಸಂಪಾದನೆಯನ್ನು ತಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಈ ಸಂಸ್ಥೆಗೆ ವಿಶೇಷವಾಗಿ ನೆರವಾಗುವಂತಹ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ 10 ಪುಸ್ತಕಗಳನ್ನು ಮುಖ್ಯವಾಗಿ ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ ಎಲ್ಲರೂ ಪ್ರಕಾಶನ ಮಾಡ್ತಾರೆ. ಇವತ್ತು ನಮ್ಮ ಆಚಾರ್ಯರ ಸಿದ್ಧಾಂತ ಅದು ವಿಶ್ವ ಸಿದ್ಧಾಂತ, ಯಾವುದೇ ಒಂದು ರಾಷ್ಟ್ರಕ್ಕೆ, ಒಂದು ರಾಜ್ಯಕ್ಕೆ ಸೀಮಿತವಾದ ಸಿದ್ಧಾಂತವಲ್ಲ. ಯಾಕೆಂತಂದರೆ ಪ್ರತ್ಯಕ್ಷ ಸಿದ್ಧಾಂತ, ವೇದ ಇತಿಹಾಸ ಪುರಾಣಗಳಿಗೆ ಸರಿಹೊಂದುವ ಸಿದ್ಧಾಂತ, ಮತ್ತು ಅನುಭವಕ್ಕೆ ಬರುವಂತಹ ಸಿದ್ಧಾಂತ. ಅಂತಹ ಸಿದ್ಧಾಂತದ ಮಹತ್ವವನ್ನು ಸಾಧಕರುಗಳಿಗೆ ತಿಳಿಸಬೇಕು. ಅವರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಆದ್ದರಿಂದ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆದಂತಹ ಆಂಗ್ಲ ಭಾಷೆ, ಇಂಗ್ಲೀಷಿನಲ್ಲಿ ತರ್ಜುಮೆಯನ್ನು ಮಾಡಿಸಿ ಕ್ರಿಟಿಕಲ್ ಎಡಿಷನ್ ಡಿಟೇಲ್ ಆಗಿ ಅದಕ್ಕೆ ವ್ಯಾಖ್ಯಾನಗಳನ್ನು ಬರೆಸಿ ಆಚಾರ್ಯರ ಗ್ರಂಥಗಳ ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕು ಅನ್ನುವಂತಹ ಉದಾರ ಮನೋಭಾವದಿಂದ ಅವರು ಅನೇಕ ಪುಸ್ತಕಗಳನ್ನು ವಿದ್ವಾಂಸರಿಂದ ಅನುವಾದ ಇತ್ಯಾದಿಗಳನ್ನು ಮಾಡಿಸಿ ಪ್ರಕಾಶನ ಮಾಡಿದ್ದಾರೆ. ಅದರ ಭಾಗವಾಗಿ ತಾರಾ ಪ್ರಕಾಶನದ 9ನೆಯ ಪ್ರಕಾಶನವಾಗಿ ಮಾಂಡೂಕ್ಯೋಪನಿಷತ್ತಿನ ಈ ಭಾಷ್ಯ ಮತ್ತು ಟೀಕಾ, ಅದಕ್ಕೆ ಟಿಪ್ಪಣಿಗಳು, ಅದರ ವಿಶೇಷ, ಅದರ ಮಹತ್ವವನ್ನು ತಿಳಿಸುವಂಥ ಬೃಹತ್ ಒಂದು ವಾಲ್ಯೂಮನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮಾಂಡೂಕ್ಯೋಪನಿಷತ್ತು ದಶೋಪನಿಷತ್ತುಗಳಲ್ಲಿ ಮುಖ್ಯವಾದಂಥ ಒಂದು ಉಪನಿಷತ್ತಾಗಿದೆ. ಚಕ್ರೇ ಭಾಷ್ಯಾಣಿ ದಿವ್ಯಾಣಿ ದಶೋಪನಿಷದಾಂ ಗುರು ಎಂಬುದಾಗಿ ಹೇಳಿದಂತೆ ದಿವ್ಯವಾದ 10 ಉಪನಿಷತ್ತುಗಳಲ್ಲಿ ಮಾಂಡೂಕ್ಯೋಪನಿಷತ್ತು ಒಂದು. ಅಂತಹ ಉಪನಿಷತ್ತಿಗೆ ನಮ್ಮ ಆಚಾರ್ಯರು, ಅಂತಸ್ಥಾಪನಾಚಾರ್ಯರಾದ ಆಚಾರ್ಯರು ದಿವ್ಯವಾದ ಭಾಷ್ಯವನ್ನು ಬರೆದಿದ್ದಾರೆ. ಅಂತಹ ಭಾಷ್ಯದಲ್ಲಿ 4 ಖಂಡಗಳಿದ್ದಾವೆ. ಆ 4 ಖಂಡಗಳ ಸಮೇತವಾದಂತಹ ಆಂಗ್ಲ ಅನುವಾದ ಮತ್ತು ಟೀಕಾ ಅನುವಾದ, ವಿಶೇಷ ಟಿಪ್ಪಣಿಗಳ ವಿಶೇಷ, ಇವುಗಳನ್ನೆಲ್ಲವನ್ನೂ ಕೂಡ ಸೆರೆ ಹಿಡಿದು ಆ ಪ್ರಕಾಶನದಿಂದ ಪ್ರಕಾಶನಕ್ಕೆ ತಂದಿದ್ದಾರೆ. ಪ್ರಕಾಶನ ಮಾಡ್ಬೋದು, ಮುದ್ರಣ ಮಾಡ್ಬೋದು, ಅದನ್ನು ಒದಗಿಸ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು. ಆದರೆ ಬರೆಯುವವರೊಬ್ಬರು ಸರಿಯಾದವರು ಬೇಕು. ಅದಕ್ಕೆ ಅವರು ಸರಿಯಾದ ವ್ಯಕ್ತಿಯನ್ನು, ಪ್ರಾಪರ್ ಪರ್ಸನನ್ನು ಪ್ರಾಪರ್ ಟೈಮ್ನಲ್ಲಿ ಅದನ್ನು ಎಂಗೇಜ್ ಮಾಡಿ, ರೆಕಗ್ನೈಸ್ ಮಾಡಿ, ಅವರ ಒಂದು ಪ್ರತಿಭೆ, ಅವರ ವಿದ್ವತ್ತು ಹೊರಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಾಕ್ಟರ್ ವಿನಯಾಚಾರ್ಯ ಎಂಬುವರನ್ನು ಇದಕ್ಕೆ ನಿಯೋಜಿಸಿದ್ದಾರೆ. ವಿನಯಾಚಾರ್ಯರು ಕೂಡ ನಮ್ಮ ಉಭಯ ಮಠಗಳ ಶಿಷ್ಯರಾಗಿದ್ದಾರೆ. ಮೂಲತಃ ವ್ಯಾಸರಾಜ ಮಠದ ಶಿಷ್ಯರು, ರಾಘವೇಂದ್ರ ಸ್ವಾಮಿಗಳವರ ಮಠದ ಶಿಷ್ಯರು ಆಗಿದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್, ಬಹಳ ಡೈನಮಿಕ್ ಆಗಿ ಮಾತನಾಡುವಂಥವರು, ಮತ್ತು ಫ್ಲೂಯೆನ್ಸಿ, ಅವರ ಪೆನ್ನು ಬಹಳ ಶಾರ್ಪ್ ಆಗಿರುವಂಥದ್ದು, ಮತ್ತು ಅವರ ಥಾಟ್ಸ್, ಅವರ ಟ್ರಾನ್ಸ್ಲೇಷನ್, ಲ್ಯಾಂಗ್ವೇಜ್, ವಕಾಬರಿ ಎಲ್ಲವೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಒಳ್ಳೆಯ ಯುವ ವಿದ್ವಾಂಸರು, ಅವರು ಯುವಕರಷ್ಟೇ, ದೊಡ್ಡ ವಿದ್ವಾಂಸರೇ. ನ್ಯಾಯಾಮೃತಾದಿ ಗ್ರಂಥಗಳನ್ನು ಮುಖೋದ್ಗತವಾಗಿ ಪರೀಕ್ಷೆ, ಅನುವಾದ ಇತ್ಯಾದಿಗಳನ್ನು ಮಾಡಿದವರು. ಪರೀಕ್ಷಕರಾಗಿಯೂ ಕೂಡ ಅನೇಕ ಸಂಸ್ಥೆಗಳಲ್ಲಿ ಅವರು ಮುಖ್ಯಸ್ಥರಾಗಿ ಪಾಲ್ಗೊಂಡಂಥವರು. ನಮ್ಮವರೇ ಆದಂತಹ ವಿನಯಾಚಾರ್ಯ ಡಾಕ್ಟರ್ ಅವರ ಮೂಲಕವಾಗಿ ಈ ಮಾಂಡೂಕ್ಯೋಪನಿಷತ್ತಿನ ವಿಶೇಷವಾದ ಅನುವಾದ ಆಂಗ್ಲ ಭಾಷೆಯಲ್ಲಿ
ಮಾಡಿಸಿದ. ಇವತ್ತು ನಮ್ಮ ವಿದ್ವಾಂಸರಲ್ಲಿ ಸಂಸ್ಕೃತ ಬಲ್ಲವರಿದ್ದಾರೆ, ಸಂಸ್ಕೃತ ಕನ್ನಡ ಬಲ್ಲವರಿದ್ದಾರೆ, ಸಂಸ್ಕೃತ ತೆಲುಗು ಬಲ್ಲವರಿದ್ದಾರೆ. ಆದರೆ ಸಂಸ್ಕೃತ ಆಂಗ್ಲ ಬಲ್ಲವರು ಬಹಳ ಕಮ್ಮಿ ಜನ. KT ಪಾಂಡುರಂಗಿಯವರು, BNK ಶರ್ಮಾ ಮೊದಲಾದಂಥವರು, ಬನ್ನಂಜೆ ಗೋವಿಂದಾಚಾರ್ಯರು ಇವರೆಲ್ಲ ಇದ್ದರು. ಆದರೆ ಇವತ್ತಿನ ಪೀಳಿಗೆಯಲ್ಲಿ ಅಂತಹ ಆಂಗ್ಲ ಮತ್ತು ಸಂಸ್ಕೃತ ಬಲ್ಲಂತಹ ಪಂಡಿತರುಗಳ ಪಟ್ಟಿಯಲ್ಲಿ ಮುಖ್ಯವಾಗಿ ನಮ್ಮ ಡಾಕ್ಟರ್ ವಿನಯಾಚಾರ್ಯರು ಕೂಡ ಪ್ರಮುಖರಾಗಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ. ಅವರು ಬಹಳ ವಿಶೇಷವಾಗಿ ಇದರ ಅನುವಾದವನ್ನು ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಅನ್ನುವಂಥದ್ದು ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಹಾಭಾರತದ ಅಂತರ್ಗತವಾದಂತಹ ವಿಷ್ಣು ಸಹಸ್ರನಾಮ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಅಂದಿದ್ದಾರೆ. ವಿಷ್ಣು ಸಹಸ್ರನಾಮ ಮತ್ತು ಕೃಷ್ಣಗೀತಾ ಇವುಗಳನ್ನು ನಮ್ಮ ಕೃಷ್ಣಗೀತೆ ಎನ್ನುವಂಥದ್ದು ಮನುಕುಲದ ಸಂವಿಧಾನ ಇದ್ದಂತೆ. ಅದನ್ನು ಪ್ರತಿಯೊಬ್ಬ ಮಾನವರ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು, ಪ್ರಶ್ನೆಗಳು, ತುಮುಲ ಇದಕ್ಕೆ ಉತ್ತರ ರೂಪವಾಗಿ ಅಲ್ಲಿ ಭಗವಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ರಣರಂಗದಲ್ಲಿ ಉಪದೇಶ ಮಾಡಿರತಕ್ಕಂತಹ ಮಹಾನ್ ಗ್ರಂಥ ಅದು ಭಗವದ್ಗೀತೆ. ಅಂತಹ ಭಗವದ್ಗೀತೆ ಮತ್ತೊಂದು ಅದೇ ಸಂದರ್ಭದಲ್ಲಿ ಯುದ್ಧ ಎಲ್ಲ ಮುಗಿದು ಪಾಪ ಭೀತಿಯಿಂದ ಏನು ರಾಜ್ಯಭಾರದ ವಿಮುಖನಾಗಿ ನಾವು ಮಾಡಿದಂತಹ ಯುದ್ಧದಿಂದ ನಮಗೆ ಪಾಪ ಸಂಭವಿಸಿದೆ ಎನ್ನುವಂತಹ ಒಂದು ಭೀತಿಯಿಂದ ಕರ್ತವ್ಯ ವಿಮುಖನಾಗಿ ಕುಳಿತಂತಹ ಧರ್ಮರಾಜನಿಗೆ ಭೀಷ್ಮಾಚಾರ್ಯರಲ್ಲಿ ತಾನಿದ್ದುಕೊಂಡು ಉಪದೇಶಿಸಿದಂತಹ ಮಂತ್ರ ರಾಜ ಅದು ವಿಷ್ಣು ಸಹಸ್ರನಾಮ, ಭಗವಂತನ 1000 ನಾಮಗಳು. ಅಂತಹ 1000 ನಾಮಗಳ ಒಂದು ಸ್ತೋತ್ರ ರೂಪವಾಗಿ ಅದನ್ನು ಹೆಣೆದು ವೇದವ್ಯಾಸದೇವರು ನಮಗೆ ನೀಡಿದ್ದಾರೆ. ಅಂತಹ ವಿಷ್ಣು ಸಹಸ್ರನಾಮಕ್ಕೆ ಅನೇಕ ಮತಾಚಾರ್ಯರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ, ಲೌಕಿಕರು ಬರೆದಿದ್ದಾರೆ, ವಿದ್ವಾಂಸರು ಬರೆದಿದ್ದಾರೆ, ಪೀಠಾಧಿಪತಿಗಳು ಬರೆದಿದ್ದಾರೆ, ಬೇರೆ ಬೇರೆಯವರು ಬರೆದಿದ್ದಾರೆ. ಸಂಸ್ಕೃತ, ಕನ್ನಡ, ತೆಲುಗು, ಆಂಗ್ಲ ಮತ್ತು ಎಲ್ಲ ಭಾಷೆಗಳಲ್ಲಿ. ಅದನ್ನು ಆಂಗ್ಲ ಭಾಷೆಯಲ್ಲಿ ವಿವಿಧ ಟಿಪ್ಪಣಿಗಳ ಹಿನ್ನೆಲೆಯಲ್ಲಿ ನಮ್ಮವರೇ ಆದಂತಹ ಹಿಂದಿನ ಮಾಧವ ತೀರ್ಥ ಮಠದ ಪೀಠಾಧಿಪತಿಗಳಾಗಿದ್ದಂಥ ವಿದ್ಯಾಸಾಗರ ಮಾಧವ ತೀರ್ಥರು ಪಾಠ ಪ್ರವಚನಗಳ ಮೂಲಕ, ಉಪನ್ಯಾಸಗಳ ಮೂಲಕವಾಗಿ ಅದನ್ನು ಉಪದೇಶಿಸಿದ್ದನ್ನು ಗಿರಿಧರ ಕೃಷ್ಣ ಬೋರೆ ಅನ್ನುವಂಥವರು ಸೆರೆ ಹಿಡಿದು ಅದಕ್ಕೆ ಇನ್ನಷ್ಟು ವಿಶೇಷ ಅಲಂಕಾರವನ್ನು ಮಾಡಿ ವಿಷ್ಣು ಸಹಸ್ರನಾಮದ ಆಂಗ್ಲ ಅನುವಾದವನ್ನು ಅವರು ಮಾಡಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಹೀಗೆ ಅನುವಾದಕ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರು, ಪ್ರಕಾಶಕರು ಮತ್ತು ಈ ಪುಸ್ತಕವನ್ನು ಓದಿ ಅಧ್ಯಾಪನಗಳನ್ನು ಮಾಡ್ತಕ್ಕಂತಹ ಅಧ್ಯೇತೃಗಳು, ಇಲ್ಲಿ ನಡೆದಂಥ ವಿದ್ವಾಂಸರು, ಜೊತೆಯಲ್ಲಿ ಅನೇಕ ಭಕ್ತರು, ಶ್ರೀಮಠದ ಶಿಷ್ಯರೆಲ್ಲ ಪಾಲ್ಗೊಂಡಿದ್ದೀರಿ. ಇದರ ಲಾಭವನ್ನು, ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಂಡು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ, ಡಾಕ್ಟರ್ ವಿನಯಾಚಾರ್ಯರಿಂದ ಇನ್ನೂ ಅನೇಕ ಈ ಕೃತಿಗಳು ಮೂಡಿ ಬರಲಿ. ಅದಕ್ಕೆ ಮುಕುಂದ್ ಅವರು ಆರೋಗ್ಯವಂತರಾಗಿ ಇದಕ್ಕೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಿ ಈ ಸಂಸ್ಥೆಯನ್ನು ಮತ್ತಷ್ಟು ಬೆಳೆಸುವಂತೆ, ನಮ್ಮ ಸನಾತನ ವೈದಿಕ ವಾಂಗ್ಮಯವನ್ನು, ಸಂಸ್ಕೃತ ವಾಂಗ್ಮಯವನ್ನು ಭದ್ರವಾಗಿ ಸಂರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ಅದನ್ನು ಉಣಬಡಿಸುವಂತಹ ದೊಡ್ಡ ಜವಾಬ್ದಾರಿಯನ್ನು ಭಗವಂತ ಅವರಿಂದ ಮಾಡಿಸಲಿ ಎಂಬುದಾಗಿ ಹೇಳ್ತಾ ನಮ್ಮೆಲ್ಲ ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕಾರ್ಯಕ್ರಮದ ಉದ್ಘಾಟನೆ, ಗ್ರಂಥಾವಿಷ್ಕಾರಗಳಿಗೆ ತಮ್ಮ ಸಂದೇಶವನ್ನು ನೀಡಿದ ಪೂಜ್ಯ ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು. ಇನ್ನು ಮುಂದೆ ಇಲ್ಲಿ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತತ್ಪೂರ್ವದಲ್ಲಿ ಸ್ವಯಂಭೂ ಕ್ಷೇತ್ರವೆನಿಸಿದ ಶ್ರೀನಿವಾಸ ದೇವರ ಸನ್ನಿಧಾನದಿಂದ ಅಲ್ಲಿಯ ಆಡಳಿತ ಮಂಡಳಿ ಅಧ್ಯಕ್ಷರು ಮೊದಲಾದಂಥವರೆಲ್ಲರೂ ಕೂಡ ಗುರುಗಳಿಗೆ ಪ್ರಸಾದ ಸಮರ್ಪಣೆ ಮಾಡ್ತಾರೆ.